ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಬ್ರಾಂಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಸೊ ಇವರಿಬ್ರಿಗೂ ಕೂಡ ಎಲ್ಲರೂ ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸಿ. ಯಾಕಂದ್ರೆ ಇವರಿಬ್ಬರು ರೀಸೆಂಟ್ ಆಗಿ ಹೊಸ ಬೇಬಿನ ವೆಲ್ಕಮ್ ಮಾಡಿದ್ದಾರೆ ತನ್ನ ಫ್ಯಾಮಿಲಿಗೆ. ನಿಮ್ಗೆ ಗೊತ್ತಿರಬಹುದು, ಕೋಡಿ ರೋಡ್ಸ್ ಹಾಗೆ ಬ್ರಾಂಡಿ ಅವರಿಗೆ ಒಂದು ಹೆಣ್ಮಗು ಇತ್ತು ಅಂಡ್ ಈಗ ಇನ್ನ ಒಂದು ಹೆಣ್ಮಗುಗೆ ನಮ್ಮ ಬ್ರಾಂಡಿ ರೋಡ್ಸ್ ಅವರು ಜನ್ಮ ಕೊಟ್ಟಿದ್ದಾರೆ. ಅಂಡ್ ಆ ಮಗುವಿನ ನೇಮ್ ನು ಕೂಡ ಇವರು ಇಟ್ಟಿದ್ದಾರೆ, ಲೈಲಾನಿ ಎಲ್ಲಾ ರನಲ್ಸ್ ಅಂತ. ಸೊ ಈಗ ನಮ್ಮ ಕೋಡಿ ರೋಡ್ಸ್ ಅವರ ಫ್ಯಾಮಿಲಿ 4 ಜನರ ಫ್ಯಾಮಿಲಿ ಆಗಿದೆ. ಕೋಡಿ ರೋಡ್ಸ್, ಬ್ರಾಂಡಿ ರೋಡ್ಸ್, ಲಿಬಿ ರನಲ್ಸ್ ಹಾಗೆ ಲಾನಿ ರನಲ್ಸ್. ಸೊ ಇವರ ಫ್ಯಾಮಿಲಿ ಇದೇ ರೀತಿ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ಸನ್ ರೀಡ್ ಅವರ ಟ್ರೈಬಲ್ ಥೀಫ್ ಮರ್ಚೆಂಡೈಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬ್ರಾನ್ಸನ್ ರೀಡ್ ಅವರು ಟ್ರೈಬಲ್ ಥೀಫ್ ಅನ್ನೋ ಒಂದು ಟಿ ಶರ್ಟ್ ನ ಹಾಕೊಂಡು ಬರ್ತಾ ಇದ್ರು. ಅದ್ರ ಮೇಲ್ಗಡೆ ಶೂಸ್ ಗಳ ಡಿಸೈನ್ ಕೂಡ ಡಬ್ಲ್ಯೂ ಅವರು ಪ್ರಿಂಟ್ ಮಾಡಿದ್ರು. ಅಂಡ್ ಈಗ ಆ ಶೂ ಕಂಪನಿ ಅಂದ್ರೆ ಏರ್ ಜಾರ್ಡನ್ಸ್ ಅವರು ಡಬ್ಲ್ಯೂ ಕಂಪನಿ ಮೇಲೆ ಕೇಸ್ ಹಾಕ್ತಾರೆ. ನೀವು ನಮ್ಮ ಪರ್ಮಿಷನ್ ಇಲ್ದಲೆ ನಮ್ಮ ಶೂಸ್ ಗಳನ್ನ ನಿಮ್ಮ ಮರ್ಚೆಂಡೈಸ್ ಮೇಲೆ ಪ್ರಿಂಟ್ ಮಾಡಿ ಮಾರಾಟ ಮಾಡ್ತಾ ಇದ್ದೀರಾ ಅಂತ. ಅಂಡ್ ಅದರಿಂದ ಬಚಾವಾಗೋದಕ್ಕೆ ಡಬ್ಲ್ಯೂ ಅವರು ತನ್ನ ಎಲ್ಲಾ ಸ್ಟಾಕ್ಸ್ ಗಳಿತ್ತಲ್ಲ ಡಬ್ಲ್ಯೂ ಶಾಪ್ ಅಲ್ಲಿ, ಅದನ್ನೆಲ್ಲದನ್ನು ಕೂಡ ರಿಮೂವ್ ಮಾಡಿ ಹೊಸ ಸ್ಟಾಕ್ಸ್ ಗಳನ್ನ ತಗೊಂಡು ಬಂದಿದ್ದಾರೆ. ಅಂಡ್ ಈಗ ನಮ್ಮ ಬ್ರಾನ್ಸನ್ ರೀಡ್ ಅವರ ಟಿ ಶರ್ಟ್ ಮೇಲ್ಗಡೆ ಆ ಶೂಸ್ ಗಳ ಡಿಸೈನ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಡಬ್ಲ್ಯೂ ಅವರು ಏನೋ ಇಂಟ್ರೆಸ್ಟಿಂಗ್ ಆಗಿ ಮಾರ್ಕೆಟಿಂಗ್ ನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಬಟ್ ಈಗ ಅವರು ಅದನ್ನೆಲ್ಲದನ್ನು ಕೂಡ ರಿಮೂವ್ ಮಾಡಬೇಕಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸ್ಯಾಮಿ ಝೈನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಅದ್ರ ಜೊತೆಗೆ ನಮ್ಮ ಟ್ರಿಪಲ್ ಎಚ್ ಅವರ ಐಕಾನಿಕ್ ಫೋಟೋ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಸ್ಯಾಮಿ ಝೈನ್ ಇನ್ ಮುಂದೆ ಅಂಡರ್ ಡಾಗ್ ಆಗಿಲ್ಲ, ಅವರು ಈಗ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಆ ಒಂದು ವಿಚಾರಕ್ಕೆ ಸ್ಯಾಮಿ ಝೈನ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಿದ್ದಾರೆ. ಏನೇ ಆಗ್ಲಿ ಗೈಸ್, ಕಾದ್ ನೋಡ್ಬೇಕು ನಮ್ಮ ಸ್ಯಾಮಿ ಝೈನ್ ಅವರು ನಮ್ಮೆಲ್ಲರಿಗೂ ಕೂಡ ಯಾವ ರೀತಿ ರೈನ್ ನ ಕೊಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಬರ್ತ್ಡೇ ಪಾರ್ಟಿ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಒಂದು ಬರ್ತ್ಡೇ ಪಾರ್ಟಿನ ಆರ್ಗನೈಸ್ ಮಾಡಿದ್ರು. ಅಂಡ್ ಅಲ್ಲಿಗೆ ಎಕ್ಸ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಹಾಗೆ ಪ್ರೆಸೆಂಟ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಕೂಡ ಹೋಗಿದ್ರು. ಅಂಡ್ ಅದ್ರ ಬಗ್ಗೆ ನಮ್ಮ ಡ್ಯೂ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಮೇಲೆ ಅಲಿಗೇಷನ್ಸ್ ಗಳು ಬಂದಾಗ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಕೂಡ ವಿನ್ಸ್ ಮಿಕ್ಮೆನ್ ಅವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. ಅವರ ಹೆಂಡತಿಯರು ಅವರಿಗೆ ಬೈಯೋರು. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಕೂಡ ಸೂಪರ್ ಸ್ಟಾರ್ಸ್ ಗಳಿಗೆ ವಾರ್ನಿಂಗ್ ನ ಕೊಟ್ಟಿದ್ರಂತೆ, ನೀವು ಯಾರು ಕೂಡ ವಿನ್ಸ್ ಮಿಕ್ಮೆನ್ ಅವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಡಿ ಅಂತ. ಬಟ್ ದಿನೇ ದಿನೇ ಬರ್ತಾ ಬರ್ತಾ ಅದೆಲ್ಲದೂ ಕೂಡ ಕ್ಯಾನ್ಸಲ್ ಆಯ್ತಂತೆ. ಅಂಡ್ ಅದಕ್ಕೋಸ್ಕರನೇ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಈಗ ವಿನ್ಸ್ ಮಿಕ್ಮೆನ್ ಅವರ ಜೊತೆಗೆ ಚೆನ್ನಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಇಂಡ್ ಇವನ್ ಬರ್ತ್ಡೇ ಪಾರ್ಟಿಗೂ ಕೂಡ ಹೋಗಿ ಬಂದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರೆಸ್ಸಲ್ ಪಲೂಜಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮುಂದಿನ ತಿಂಗಳು 20ನೇ ತಾರೀಕು ನಮಗೆ ರೆಸ್ಸಲ್ ಪಲೂಜಾ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸದ್ಯಕ್ಕೆ ಎಕ್ಸ್ಪೆಕ್ಟೆಡ್ ಮ್ಯಾಚ್ ಕಾರ್ಡ್ ಕಡೆ ಬರೋದಾದ್ರೆ, ರೆಸ್ಸಲ್ ಪಲೂಜಾಗೆ ಡಬ್ಲ್ಯೂ ಅವರು 2 ಮ್ಯಾಚ್ ನ ಲಾಕ್ ಮಾಡಿದೆಯಂತೆ. ಮೊದಲನೇದಾಗಿ ಆಫ್ ಕೋರ್ಸ್ ನಮ್ಮ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಅಂಡ್ ಎರಡನೇದಾಗಿ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ ರೆಸ್ಸಲ್ ಪಲೂಜಾಗೆ. ಬಟ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮ್ಮ ಕೋಡಿ ರೋಡ್ಸ್ ಅವರು ಈಗೇನು ಸ್ಟ್ರೀಟ್ ಫೈಟರ್ ಮೂವಿ ಶೂಟಿಂಗ್ ಗೆ ಹೋಗಿದಾರೋ ಅವರ ಪೋರ್ಷನ್ಸ್ ಸೆಪ್ಟೆಂಬರ್ 20ನೇ ತಾರೀಕು ಒಳಗಡೆ ಮುಗಿಯುತ್ತಂತೆ. ಸೊ ಸೆಪ್ಟೆಂಬರ್ 20ನೇ ತಾರೀಕು ಒಳಗಡೆ ಮುಗಿದ್ರೆ, ಒಂದು ವಾರಕ್ಕಿಂತ ಮುಂಚೆನೂ ಕೂಡ ಮುಗಿದ್ರೆ ಡಬ್ಲ್ಯೂ ಅವರು ಆ ಒಂದು ಸ್ಟೋರಿ ಲೈನ್ ನ ಅಂದ್ರೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ರೆಸ್ಸಲ್ ಪಲೂಜಾಗೆ ಯಾವ ರೀತಿ ಬುಕ್ ಮಾಡ್ತಾರೆ, ಆ ಒಂದು ಮ್ಯಾಚ್ ನ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಅಥವಾ ಕೋಡಿ ರೋಡ್ಸ್ ಅವ್ರು ಏನಾದ್ರು ಬರ್ಲಿಲ್ಲ ಅಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಇನ್ನೊಂದು ಆಪ್ಷನ್ ನ ಖಂಡಿತವಾಗ್ಲೂ ಹುಡುಕ್ಬಹುದು ಅಂತ ಅನ್ಕೋತೀನಿ. ಕಾದ್ ನೋಡೋಣ ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರು ಶೂಟಿಂಗ್ ನ ಎಷ್ಟು ಬೇಗ ಮುಗಿಸ್ತಾರೋ ಅಷ್ಟು ಬೇಗ, ಅದೇ ರೀತಿ ಅಷ್ಟು ಅದ್ಭುತವಾಗಿ ರೆಸ್ಸಲ್ ಪಲೂಜಾಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಬಿಲ್ಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕ್ಲಾಶ್ ಇನ್ ಪ್ಯಾರಿಸ್ ಬಗ್ಗೆ. ಕ್ಲಾಶ್ ಇನ್ ಪ್ಯಾರಿಸ್ ಇನ್ನೇನು ನಮಗೆ ನಾಳೆ ಮಧ್ಯರಾತ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಈಗಾಗಲೇ ನನ್ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ರಿಲೀಸ್ ಆಗಿದೆ, ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಅಂಡ್ ಅಷ್ಟೇ ಅಲ್ಲ, ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಇನ್ನ ಒಂದು ಮ್ಯಾಚ್ ನ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಓವರ್ ಆಲ್ 6 ಮ್ಯಾಚಸ್ ಗಳು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ ವೈಟ್ 6 ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಜಾನ್ ಸಿನಾ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರೂಸೆವ್ ಹಾಗೆ ಶೇಮೆಸ್ ಅವರ ನಡುವೆ ಡಾನಿ ಬ್ರೂಕ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಿಕ್ಕಿ ಬೆಲ್ಲಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫೈನಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸೆತ್ ರೋಲಿನ್ಸ್, ಎಲೆನೈಟ್, ಸಿಎಂ ಪಂಕ್ ಹಾಗೆ ಜೇ ಊಸೋ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ 6 ಮ್ಯಾಚಸ್ ಗಳು ಕೂಡ ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮ್ಯಾಚ್ ಕಾರ್ಡ್ ಅಮೇಜಿಂಗ್ ಆಗಿದೆ, ಶೋನು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಂತ
ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.